ಹಿಮಾಲಯದ ಮಹಾತ್ಮರ ಸನ್ನಿಧಿಯಲ್ಲಿ ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುರ್ ದೇವೋ ಮಹೇಶ್ವರಃ ಗುರುರ್ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಜೀವನ ಮತ್ತು ಮರಣಗಳ ಮೇಲಿನ ಒಡೆತನ. ನಿನ್ನ ಹಣೆಬರಹದ ಶಿಲ್ಪಿ ನೀನೆ. ಹುಟ್ಟು ಸಾವುಗಳು ಜೀವನದ ಎರಡು ಘಟನೆಗಳು ಮಾತ್ರ. ನಿನ್ನ ನಿಜ ಸ್ವರೂಪವನ್ನು ನೀನು ಮರೆತಿದ್ದೀಯ. ಅದೇ ನಿನ್ನ ದುಃಖದ ಮೂಲ ಕಾರಣ. ಇದರ ಅರಿವು ಮೂಡಿದಾಗ ನೀನು ಮುಕ್ತ. ಹುಟ್ಟು ಸಾವುಗಳು ಕೇವಲ ಎರಡು ಅಲ್ಪ ವಿರಾಮಗಳು. ಚಿಕ್ಕ ವಯಸ್ಸಿನಿಂದಲೂ ನನ್ನನ್ನು ಬೆಳೆಸಿದ ಗುರುಗಳ ಮಾರ್ಗದರ್ಶನದಲ್ಲಿ ನಡೆಯುತ್ತಿದ್ದೆನಾದರೂ ಅವರು ತಿಳಿಯ ಹೇಳಿದ ಸಂಗತಿಗಳ ಸತ್ಯಾಸತ್ಯತೆ ನನಗೆ ಮನದಟ್ಟಾಗುತ್ತಿರಲಿಲ್ಲ. ಮೌನ ಹಾಗೂ ಶಾಂತ ಮನಸ್ಕನಾಗಿದ್ದಾಗ ನನ್ನ ಮನಸ್ಸಿನಾಳದ ಸ್ತರಗಳಿಂದ ಅನುಮಾನಗಳು ಮೇಲೇಳುತ್ತಿದ್ದುವು. ಹಲವಾರು ಮಂದಿ ಸ್ವಾಮಿಗಳನ್ನು ಭೇಟಿ ಮಾಡಿ ಬರುವಂತೆ ಗುರುಗಳು ಆದೇಶ ಮಾಡಿದರು. ಮೊದಲು ನನ್ನ ಮನಸ್ಸಿನಲ್ಲಿ ಸುಮ್ಮನೆ ಕಾಲಹರಣ ಅಷ್ಟೇ. ಇವರೆಲ್ಲ ಕೆಲಸಕ್ಕೆ ಬಾರದ ಮಂದಿ, ಲೋಕ ವಿಮುಖರಾಗಿ ಮರಗಳ ಕೆಳಗೆ ಕೂತಿರುತ್ತಾರೆ. ಯಾವ ಪುರುಷಾರ್ಥಕ್ಕೆ ಹಾಗೆ ಮಾಡುತ್ತಾರೋ ಎಂಬ ಭಾವನೆ ಮೂಡುತ್ತಿತ್ತು. ಕ್ರಮೇಣ ನಮ್ಮ ಅನುಮಾನಗಳ ಬಗ್ಗೆಯೇ ಅನುಮಾನ ಪಡುವುದನ್ನು ಕಲಿಯಬೇಕಲ್ಲದೆ ಆ ಅನುಮಾನಗಳನ್ನು ವಿಶ್ಲೇಷಿಸುವ ಅಭ್ಯಾಸ ಮಾಡಬೇಕು ಎಂಬ ಸಂಗತಿಯು ಮನವರಿಕೆಯಾಯಿತು. ನಾನು 17 ವರ್ಷದವನಿದ್ದಾಗ ನನ್ನನ್ನು ಒಬ್ಬ ವಿಶಿಷ್ಟ ಸಾಧುವಿನ ಬಳಿಗೆ ಕಳಿಸಲಾಯಿತು. ಅವರು ನನ್ನ ಗುರುಗಳ ಶಿಷ್ಯರಾಗಿದ್ದವರಂತೆ. ಆಗ ನನಗದು ತಿಳಿದಿರಲಿಲ್ಲ. ಗುರುಗಳು ನನ್ನನ್ನು ಕರೆದು, ಮಹನೀಯರಾದ ಸ್ವಾಮಿಯೊಬ್ಬರಿಂದ ಕಲಿಯುವ ಮನಸ್ಸು ನಿಜಕ್ಕೂ ನಿನಗೆ ಇದ್ದ ಪಕ್ಷದಲ್ಲಿ ಈ ವ್ಯಕ್ತಿಯ ಬಳಿಗೆ ಹೋಗಿ ಅವರ ಜೊತೆ ಇರು ಎಂದು ಹೇಳಿದರು. ಗಂಗೋತ್ರಿಯ ಸಮೀಪದ ಒಂದು ಜಾಗಕ್ಕೆ ಹೋಗುವಂತೆ ನಿರ್ದೇಶನ ದೊರೆಯಿತು. ಗುಹೆಯೊಳಗಡೆ ಕುಳಿತಿರುವ ಒಬ್ಬ ಸ್ವಾಮಿ ಅಲ್ಲಿ ಕಂಡು ಬಂದರು. ಅಷ್ಟೊಂದು ಸುಂದರವಾಗಿ ಆಕಾರ ತಳೆದ ದೇಹ ರಚನೆಯನ್ನು ಹಿಂದೆಂದೂ ನಾನು ನೋಡಿರಲಿಲ್ಲ. ಆ ವಯಸ್ಸಿನಲ್ಲಿ ದೇಹಶಕ್ತಿ ಹಾಗೂ ದೃಢಕಾಯ ರೂಪಿಸಿಕೊಳ್ಳುವುದರಲ್ಲಿ ನಾನು ಆಸಕ್ತನಾಗಿದ್ದೆನಾದ್ದರಿಂದ ಇವರ ಈ ಸುಂದರ ಹಾಗೂ ಸದೃಢ ಕಾಯವನ್ನು ನೋಡಿ ಅಸೂಯಾಪರನಾದೆ. ಹರವಾದ ಎದೆ, ಚಿಕ್ಕ ನಡು, ಮಜಬೂತಾದ ಮಾಂಸಖಂಡಗಳು. ಇವರಿಗೆ 75 ವರ್ಷ ವಯಸ್ಸಾಗಿದೆ ಎಂದು ತಿಳಿದು ನಾನು ವಿಸ್ಮಿತನಾದೆ. ಅವರಿಗೆ ನಮಸ್ಕರಿಸಿದ ನಂತರ ನಾನು ಕೇಳಿದ ಪ್ರಶ್ನೆಯೆಂದರೆ, ಸ್ವಾಮೀಜಿ, ಇಲ್ಲಿ ತಾವು ಏನನ್ನು ತಿನ್ನುತ್ತೀರಿ? ಆಹಾರದ ವಿಷಯದಲ್ಲಿ ನಾನು ತುಂಬಾ ಯೋಚಿಸುತ್ತಿದ್ದೆ. ಕಾಲೇಜಿನಲ್ಲಿ ಇದ್ದು ರೂಢಿಯಾದ ನನಗೆ ಊಟದ ವಿಚಾರದಲ್ಲಿ ಪಾಶ್ಚಾತ್ಯ ಪದ್ಧತಿ ಬಳಕೆಯಾಗಿತ್ತು. ಅಲ್ಲಿ ಪ್ರತಿದಿನವೂ ಊಟದಲ್ಲಿ ಬಗೆ ಬಗೆಯ ಪರಿಕರಗಳು ಇರುತ್ತಿದ್ದುವಲ್ಲದೆ ಮುಂದಿನ ದಿನಗಳಲ್ಲಿನ ಊಟದ ಸಂದರ್ಭಗಳಲ್ಲಿ ಸಿಗಬಹುದಾದ ಬಗೆ ಬಗೆಯ ತಿನಿಸುಗಳನ್ನು ಸದಾ ಕಲ್ಪಿಸಿಕೊಂಡು ಮನಸ್ಸಿನಲ್ಲಿ ಆನಂದಿಸುತ್ತಿದ್ದೆ. ಹಸಿವಾಗಿದೆ ಏನು? ಸ್ವಾಮೀಜಿ ನನ್ನನ್ನು ಕೇಳಿದರು. ಹೌದು ಎಂದೆ. ಗುಹೆಯ ಆ ಮೂಲೆಗೆ ಹೋಗಿ ನೋಡು, ಅಲ್ಲಿ ಕೆಲವು ಗೆಣಸುಗಳಿವೆ. ಒಂದನ್ನು ತೆಗೆದುಕೊಂಡು ಬೆಂಕಿಯಲ್ಲಿ ಸುಡು. ಕೆಲವು ನಿಮಿಷಗಳ ನಂತರ ಹೊರತೆಗೆದು ತಿನ್ನು ಎಂದು ಹೇಳಿದರು. ಹಾಗೆ ಮಾಡಿದಾಗ ಅದು ಎಷ್ಟೊಂದು ರುಚಿಕರವಾಗಿದೆ ಎಂಬುದು ತಿಳಿಯಿತು. ಕಡುಬಿಗೆ ಹಾಲು ಬೆರೆಸಿ ತಿಂದಷ್ಟು ರುಚಿಕಟ್ಟಾಗಿತ್ತು. ಒಂದು ಗೆಣಸನ್ನು ಪೂರ್ತಿ ತಿಂದು ಮುಗಿಸಲಾಗಲಿಲ್ಲ. ಇಲ್ಲಿ ಸ್ವಲ್ಪ ಕಾಲ ಇರಬಹುದು. ಚೆನ್ನಾಗಿರುವ ಏನೋ ಒಂದಿಷ್ಟು ತಿನಿಸು ಇಲ್ಲಿ ಸಿಗುತ್ತದೆ ಎಂಬ ಸಮಾಧಾನದ ಭಾವನೆ ಮನಸ್ಸಿನಲ್ಲಿ ಮೂಡಿತು. ನಾನು ಗೆಣಸನ್ನು ತಿಂದು ಮುಗಿಸಿದ ಮೇಲೆ ಸ್ವಾಮೀಜಿಯವರು ಮಾತುಗಳ ಮೂಲಕ ನಾನು ನಿನಗೆ ಕಲಿಸುವುದಿಲ್ಲ ಎಂದು ಹೇಳಿದರು. 3 ದಿನ ಅವರ ಪಕ್ಕದಲ್ಲಿ ಕುಳಿತೆ. ಮಾತು ಇಲ್ಲವೇ ಇಲ್ಲ. 3ನೆಯ ದಿನ ಮನಸ್ಸಿನಲ್ಲಿ ಆಲೋಚಿಸಿದೆನಲ್ಲದೆ ಸದಾಕಾಲ ಮೌನವಾಗಿರುವಂಥ ಮನುಷ್ಯನ ಜೊತೆಯಿದ್ದು ಸಮಯ ಮತ್ತು ಶಕ್ತಿಯನ್ನು ದಂಡ ಮಾಡಿಕೊಳ್ಳೋದು ಬೇಡ ಎಂದು ನಿರ್ಧಾರ ಮಾಡಿದೆ. ಅವರು ನನಗೆ ಏನನ್ನೂ ಹೇಳಿಕೊಡುತ್ತಿಲ್ಲ ಎಂದು ನಾನು ಮನಸ್ಸಿನಲ್ಲಿ ಆಲೋಚಿಸುತ್ತಿರುವಾಗಲೇ ಸ್ವಾಮೀಜಿಯವರು ನನ್ನನ್ನು ಕುರಿತು, ಮಗು,
ಪುಸ್ತಕಗಳಲ್ಲಿ ನಿನಗೆ ಸಿಗಬಹುದಾದಂಥ ಬೌದ್ಧಿಕ ಜ್ಞಾನವನ್ನು ಪಡೆಯುವ ಸಲುವಾಗಿ ನಿನ್ನನ್ನು ಇಲ್ಲಿಗೆ ಕಳಿಸಲಾಗಿಲ್ಲ. ನೀನಿಲ್ಲಿಗೆ ಬಂದಿರೋದು ಯಾವುದೋ ಒಂದು ವಿಶಿಷ್ಟವಾದ ಅನುಭವವನ್ನು ಪಡೆಯೋದರ ಸಲುವಾಗಿ. ನಾಳಿದ್ದು ನಾನು ಈ ದೇಹವನ್ನು ತೊರೆಯುತ್ತಿದ್ದೇನೆ ಎಂದು ಹೇಳಿದರು. ಯಾರಾದರೂ ಸ್ವಇಚ್ಛೆಯಿಂದ ದೇಹ ತೊರೆಯಲು ಯಾಕೆ ನಿರ್ಧಾರ ಮಾಡುತ್ತಾರೆನ್ನುವುದು ನನಗೆ ಅರ್ಥವಾಗಲಿಲ್ಲ. ಸ್ವಾಮೀಜಿ, ಅದು ಆತ್ಮಹತ್ಯೆ. ಆತ್ಮಹತ್ಯೆ ಮಾಡಿಕೊಳ್ಳುವುದು ನಿಮ್ಮಂತಹ ಸಾಧುಗಳಿಗೆ ಯೋಗ್ಯವಾದುದಲ್ಲ ಎಂದು ಹೇಳಿದೆ. ಇದು ಕಾಲೇಜಿನ ಅಧ್ಯಯನದಿಂದ ನಾನು ಕಲಿತ ಒಂದು ಸಂಗತಿಯಾಗಿತ್ತು. ಸ್ವಾಮೀಜಿ ಹೇಳಿದರು, ನಾನು ಆತ್ಮಹತ್ಯೆ ಮಾಡಿಕೊಳ್ಳುತ್ತಿಲ್ಲ. ಪುಸ್ತಕದ ಹಳೆಯ ಮೇಲು ಹೊದಿಕೆಯನ್ನು ತೆಗೆದು ಹೊಸದನ್ನು ಹಾಕಿದಾಗ ಪುಸ್ತಕವನ್ನು ಹಾಳು ಮಾಡಿದ ಹಾಗಾಗಲಿಲ್ಲ. ದಿಂಬಿನ ಮೇಲು ಹೊದಿಕೆಯನ್ನು ಬದಲಾಯಿಸಿದಾಗ ದಿಂಬು ಹಾಳಾಗುವುದಿಲ್ಲ. 17ರ ವಯಸ್ಸಿನವನಾದ ನಾನು ಅನುಮಾನಿಸುತ್ತಿದ್ದೆ. ಅವರಿಗೆ ಹೇಳಿದೆ, ಅದ್ಭುತವಾದ ದೇಹವನ್ನು ಹೊಂದಿದ್ದೀರಿ. ನಿಮಗಿರುವಂಥದ್ದರಲ್ಲಿ ಅರ್ಧದಷ್ಟಾದರೂ ಸುಂದರ ಶರೀರ ನನಗೆ ಬರಬಾರದೆ ಎಂದು ಬಯಸುತ್ತಿದ್ದೇನೆ. ಹೀಗಿರುವಾಗ ಯಾಕೆ ಅದನ್ನು ವಿಸರ್ಜಿಸುತ್ತಿದ್ದೀರಿ? ಅದು ಸರಿಯಲ್ಲ, ಅದೊಂದು ಪಾಪ. ಹೀಗೆ ಹೇಳುವುದರ ಮೂಲಕ ನಾನವರಿಗೆ ಬೋಧನೆ ನೀಡುತ್ತಿದ್ದೇನೆ ಎಂಬ ಭಾವನೆ ನನ್ನಲ್ಲಿತ್ತು. ಯಾವ ಪ್ರತಿಕ್ರಿಯೆಯನ್ನೂ ತೋರಿಸದೆ ಸ್ವಲ್ಪ ಹೊತ್ತು ಕೇಳಿದರು. ಕೆಲವು ಕ್ಷಣಗಳಾದ ಮೇಲೆ ನನ್ನ ಸಹಪಾಠಿ ಅಲ್ಲಿಗೆ ಬಂದದ್ದನ್ನು ನೋಡಿ ಆಶ್ಚರ್ಯಗೊಂಡ ನಾನು, ಇಲ್ಲಿಗೆ ಹೇಗೆ ಬಂದೆ? ನಾನು ಈ ಹಿಂದೆ ನಿನ್ನನ್ನು ನೋಡಿದಾಗ ಇಲ್ಲಿಂದ ಬಹಳ ದೂರದ ಸ್ಥಳದಲ್ಲಿದ್ದೆಯಲ್ಲ ಎಂದು ಅವನನ್ನು ಕೇಳಿದೆ. ಆತ ಸದ್ದಿಲ್ಲದೆ ನನ್ನನ್ನು ಪಕ್ಕಕ್ಕೆ ಕರೆದುಕೊಂಡು ಹೋಗಿ, ಅವರಿಗೆ ತೊಂದರೆ ಕೊಡಬೇಡ, ಕ್ಷುಲ್ಲಕ ಪ್ರಶ್ನೆಗಳನ್ನು ಕೇಳುತ್ತಿದ್ದೀಯ. ಸಾಧುಗಳನ್ನು ನೀನು ಸರಿಯಾಗಿ ಅರ್ಥ ಮಾಡಿಕೊಳ್ಳುತ್ತಿಲ್ಲ. ನೆಮ್ಮದಿಯಾಗಿ ಅವರು ದೇಹವನ್ನು ವಿಸರ್ಜಿಸಲಿ ಎಂದು ಹೇಳಿದ. ನಾನು ಅವನೊಡನೆಯೂ ವಾದ ಮುಂದುವರಿಸಿದೆ. ಅವರಿಗೆ ಅಂಥ ಸುಂದರ ಶರೀರ ಇದೆ, ಅದನ್ನು ಯಾಕೆ ಬಿಡಬೇಕು? ಇದು ಯೋಗ ಆಗಲಾರದು. ಇದೊಂದು ಸಾಮಾನ್ಯ ಆತ್ಮಹತ್ಯೆ ಪ್ರಕರಣ. ಪೊಲೀಸು ಠಾಣೆ ಇಲ್ಲಿಂದ ಬಹಳ ದೂರ ಇದೆ. ಇಲ್ಲದಿದ್ದರೆ ಇವರನ್ನು ಬಂಧನಕ್ಕೀಡು ಮಾಡಿಸುತ್ತಿದ್ದೆ. ಇದೊಂದು ಕಾನೂನು ಬಾಹಿರವಾದ ಚಟುವಟಿಕೆ. ನನ್ನ ಸಹಪಾಠಿ ಏನೆಲ್ಲ ಹೇಳಿದರೂ ನನ್ನ ಅನುಮಾನ ದೂರವಾಗಲಿಲ್ಲ. ನನ್ನಲ್ಲಿ ಅಸಮಾಧಾನ ಬೆಳೆಯುತ್ತಿತ್ತು. ನಾವು ಬೆಳಗ್ಗಿನ ಹಾಗೂ ಸಂಜೆಯ ಸಮಯಗಳಲ್ಲಿ ಸ್ನಾನಕ್ಕೆ ಹೋದಾಗ ಕೂಡ ಆರೋಗ್ಯಪೂರ್ಣ, ಸದೃಢ, ಸುಂದರ ಶರೀರದ ಈ ವ್ಯಕ್ತಿಯು ಅಂಥ ದೇಹವನ್ನು ರೂಪಿಸಿ ಕಾಪಾಡಿಕೊಂಡು ಬರುವುದು ಹೇಗೆಂಬುದನ್ನು ಜನಗಳಿಗೆ ತೋರಿಸಿ ತಿಳಿಸಿಕೊಡಬೇಕು. ಅವರು ಹೇಳುತ್ತಾರೆ, ನಾನು ಕೇವಲ ಅವರ ಶರೀರವನ್ನು ನೋಡುತ್ತಿದ್ದೇನೆ. ಅದನ್ನು ಮೀರಿದ ಮಹತ್ತರವಾದ ಮತ್ತೊಂದನ್ನು ನಾನು ಕಾಣಬೇಕು ಎನ್ನುತ್ತಾರೆ ಅವರು. ಆ ಮತ್ತೊಂದು ಏನದು ಎಂಬ ವಾದ ನನ್ನದು. ನನಗಿಂತಲೂ ಹಿರಿಯನಾದ ಸಹಪಾಠಿ ಉತ್ತರ ನೀಡಿದ, ಶಾಂತನಾಗು. ನೀನು ಇನ್ನೂ ಕಲಿಯಬೇಕಾದ ಎಷ್ಟೋ ಸಂಗತಿಗಳಿವೆ. ನಮ್ಮ ಮನಸ್ಸುಗಳನ್ನು ತೆರೆದಿಡೋಣ. ಹಾಗಾಗಿ ಎಷ್ಟೋ ಹೊಸ ಸಂಗತಿಗಳು ನಮಗೆ ದಕ್ಕಬಹುದು. ಜೀವನದಲ್ಲಿ ಅನೇಕ ರಹಸ್ಯಗಳಿವೆ. ಸ್ವಾಮೀಜಿ ನನ್ನೊಡನೆ ಮಾತಾಡಲಿಲ್ಲವಾದ್ದರಿಂದ ಮತ್ತೆ 24 ಗಂಟೆಗಳ ನಂತರ ನನ್ನ ಸಹಪಾಠಿಗೆ ಹೇಳಿದೆ. ಮೌನದಿಂದ ನಾನು ಏನನ್ನೂ ಕಲಿಯಲಿಲ್ಲವಾದ್ದರಿಂದ ನಾನು ಇಲ್ಲಿಂದ ಹೊರಟು ಬಿಡುತ್ತೇನೆ. ಆತ ಹೇಳಿದ, ಅವರು ದೇಹ ವಿಸರ್ಜನೆ ಮಾಡುವ ವಿಧಾನವನ್ನು ಯಾಕೆ ವೀಕ್ಷಿಸಬಾರದು? ಅದೊಂದು ಪ್ರಯೋಜನಕ್ಕೆ ಬಾರದ ಸಂಗತಿ. ಗುಹೆಯೊಳಗೆ ಸಾಯುವುದಕ್ಕಿಂತಲೂ ಒಳ್ಳೆಯ ವೈದ್ಯರ ಆರೈಕೆಯಲ್ಲಿದ್ದುಕೊಂಡು ಆಸ್ಪತ್ರೆಯಲ್ಲಿ ಸಾಯುವುದನ್ನು ನಾನು ಅಪೇಕ್ಷಿಸುತ್ತೇನೆ. ಇದೆಂಥ ಮೂರ್ಖತನ! ಇದು ನನ್ನ ಪ್ರತಿಕ್ರಿಯೆ. ನನ್ನ ವಿಚಾರಧಾರೆ ಸಾರಸಗಟಾಗಿ ಆಧುನಿಕವಾದುದಲ್ಲದೆ ಭೌತಿಕವಾದುದಾಗಿತ್ತು. ಸಹಪಾಠಿ ಹೇಳಿದ, ನೀನು ಅರ್ಥ ಮಾಡಿಕೊಳ್ಳಲಾರೆ. ತೆಪ್ಪಗೆ ಕುಳಿತು ನೋಡಿ ಕಲಿಯುವ ಸಲುವಾಗಿ ನಿನ್ನನ್ನು ಇಲ್ಲಿಗೆ ಕಳಿಸಲಾಗಿದೆ. ಬೇಕಾದರೆ ನಿನ್ನ ಮನಸ್ಸಿನಲ್ಲಿ ವಾದ ಮಾಡಿಕೊ. ಅದು ನಿನ್ನ ಕರ್ಮ. ನಾನದನ್ನು
ತಡೆಯಲಾಗುವುದಿಲ್ಲ. ಆದರೆ ನನಗೆ ಮಾತ್ರ ತೊಂದರೆ ಕೊಡಬೇಡ. ಕೊನೆಗೆ ಸ್ವಾಮೀಜಿ ಮಾತಾಡಿದರು. ನಿಜವಾಗಿ ನಾನು ಏನನ್ನೂ ಮಾಡುತ್ತಿಲ್ಲ. ದೇಹವನ್ನು ತೊರೆಯುವ ಕಾಲ ಬಂದರೆ ಅದು ನನಗೆ ತಿಳಿಯುತ್ತದೆ. ಪ್ರಕೃತಿಯ ವಿರುದ್ಧವಾಗಿ ನಾವು ನಿಲ್ಲಬಾರದು. ಸಾವು ಪ್ರಕೃತಿಗೆ ನೆರವು ನೀಡುತ್ತದೆ. ನಾವು ಸಾವಿಗೆ ಹೆದರಬಾರದು. ಯಾಕೆಂದರೆ ಏನೂ ನಮ್ಮನ್ನು ಘಾಸಿಗೊಳಿಸಲಾರದು. ಅರ್ಥ ಮಾಡಿಕೊಳ್ಳುತ್ತಿದ್ದೀಯೇನು? ನಾನು ಸೆಟೆದು ಹೇಳಿದೆ, ಸಾಯುವ ಬಯಕೆ ನನಗಿಲ್ಲ. ಆದ್ದರಿಂದ ಅರ್ಥ ಮಾಡಿಕೊಳ್ಳುವ ಇಷ್ಟವೂ ನನಗಿಲ್ಲ. ಅವರು ಹೇಳಿದರು, ನಿನ್ನ ನಿಲುವು ಸರಿಯಾದುದಲ್ಲ. ಸಾವು ಏನೆಂಬುದನ್ನು ಅರ್ಥ ಮಾಡಿಕೊಳ್ಳುವುದಕ್ಕೆ ಪ್ರಯತ್ನ ಮಾಡು. ಅದಕ್ಕೆ ಅಂಜಬೇಡ. ಅನೇಕ ವಿಚಾರಗಳಿಗೆ ನಾವು ಹೆದರುತ್ತೇವೆ. ಅದು ಬದುಕುವ ವಿಧಾನ ಅಲ್ಲ. ಸಾವು ನಿನ್ನನ್ನು ನಾಶ ಮಾಡುವುದಿಲ್ಲ. ಅದು ಕೇವಲ ದೇಹದಿಂದ ನಿನ್ನನ್ನು ಬೇರ್ಪಡಿಸುತ್ತದೆ ಅಷ್ಟೇ. ನಾನು ಪ್ರತಿಯಾಗಿ ಹೇಳಿದೆ, ದೇಹರಹಿತ ಅಸ್ತಿತ್ವವನ್ನು ನಾನು ಬಯಸುವುದಿಲ್ಲ. ಸ್ವಾಮೀಜಿ ಮುಂದುವರಿದು ಹೇಳತೊಡಗಿದರು, ಸಾವು ದೇಹದ ಒಂದು ಸ್ವಭಾವ. ಯಾರೊಬ್ಬರೂ ಶಾಶ್ವತವಾಗಿ ಅದೇ ದೇಹದಲ್ಲಿ ಬದುಕಲಾರರು. ಅದು ಬದಲಾವಣೆಗೆ, ಸಾವಿಗೆ ಹಾಗೂ ಕೆಡುವುದಕ್ಕೆ ಬದ್ಧವಾಗಿದೆ. ನೀನಿದನ್ನು ಅರ್ಥ ಮಾಡಿಕೊಳ್ಳಲೇಬೇಕು. ಜೀವನದೊಡನೆ ತಮಗೆ ಅಂಟಿರುವ ನಂಟಿನಿಂದ ಬಿಡುಗಡೆಯನ್ನು ಪಡೆಯುವ ತಂತ್ರವನ್ನು ಕೇವಲ ಕೆಲವೇ ಮಂದಿ ಅರಿತಿದ್ದಾರೆ. ಈ ತಂತ್ರವನ್ನು ಯೋಗ ಎನ್ನುತ್ತಾರೆ. ಈ ಯೋಗವು ಆಧುನಿಕ ಪ್ರಪಂಚದಲ್ಲಿ ಜನಪ್ರಿಯವಾಗಿರುವ ಯೋಗ ಅಲ್ಲ. ಇದು ಧ್ಯಾನದ ಪರಾಕಾಷ್ಠೆಯ ಸ್ಥಿತಿ. ಧ್ಯಾನದ ಸರಿಯಾದ ತಂತ್ರವನ್ನು ಒಂದು ಸಲ ಅರಿತು ಬಿಟ್ಟರೆ ನಿನ್ನ ದೇಹ, ಮನಸ್ಸು ಮತ್ತು ಆತ್ಮಗಳ ಇನ್ನಿತರ ಚಟುವಟಿಕೆಗಳ ಮೇಲೆ ನೀನು ಪ್ರಭುತ್ವ ಪಡೆಯುತ್ತೀಯ. ದೇಹ ಮತ್ತು ಮನಸ್ಸುಗಳ ನಡುವಣ ಸಂಬಂಧವು ಸ್ಥಾಪಿತವಾಗುವುದು ಪ್ರಾಣ ಮತ್ತು ಉಸಿರಿನ ಮೂಲಕವಾಗಿ. ಉಸಿರು ಕಾರ್ಯನಿರ್ವಹಣೆ ಮಾಡುವುದನ್ನು ನಿಲ್ಲಿಸಿದಾಗ ಕೊಂಡಿ ತಪ್ಪುತ್ತದೆ. ಈ ಅಗಲಿಕೆಯನ್ನು ಸಾವು ಎನ್ನುತ್ತಾರೆ. ಆದರೆ ಆಗಲೂ ನೀನು ಇರುತ್ತೀಯ. ದೇಹವೇ ಇಲ್ಲದೆ ಯಾರಾದರೂ ಅಸ್ತಿತ್ವವನ್ನು ಹೇಗೆ ಅನುಭವಿಸುತ್ತಾರೆ? ನಾನು ಕೇಳಿದೆ. ಸ್ವಾಮೀಜಿ ಉತ್ತರಿಸಿದರು, ನಿನಗೆ ಅಂಗಿಯಿಲ್ಲದೆ ಹೋದರೆ ಏನನ್ನಿಸುತ್ತದೆ? ಅದು ಏನೂ ಅಲ್ಲ. ಅವರು ಏನಾದರೂ ಹೇಳಲಿ, ತಾತ್ವಿಕವಾಗಿ ಅಥವಾ ತಾರ್ಕಿಕವಾಗಿ ಅವರು ನನ್ನನ್ನು ಒಪ್ಪಿಸಲಿಲ್ಲ. ಯಾಕೆಂದರೆ ಅನೇಕ ವಿಚಾರಗಳಲ್ಲಿ ಇನ್ನೂ ಅಪಕ್ವ ಮನಸ್ಸು ನನ್ನದಾಗಿತ್ತು. ದೇಹ ತೊರೆಯುವುದಕ್ಕೆ ಒಂದು ದಿನ ಮುಂಚಿತವಾಗಿ ಅವರು ನಮಗೆ ಸೂಚನೆಗಳನ್ನು ನೀಡಿದರು. ಬೆಳಗಿನ ಜಾವ 5 ಗಂಟೆಗೆ ನಾನು ದೇಹ ಬಿಡುತ್ತೇನೆ. ಅದನ್ನು ಗಂಗೆಯಲ್ಲಿ ಮುಳುಗಿಸಿ. ನೀವಿಬ್ಬರೂ ಇದನ್ನು ಮಾಡಬಲ್ಲಿರಾ? ನಾನು ಉತ್ತರ ಕೊಟ್ಟೆ, ಖಂಡಿತವಾಗಿ ನಾನೊಬ್ಬನೇ ಅದನ್ನು ಮಾಡಬಲ್ಲೆ. ತೋರಿಸುವ ಸಲುವಾಗಿ ಅವರನ್ನು ಎತ್ತಿಕೊಂಡೆ. ಗಂಗೆಯು ದೂರವೇನೂ ಇರಲಿಲ್ಲ, ಕೇವಲ 100 ಗಜಗಳ ದೂರವಿತ್ತು. ಆ ರಾತ್ರಿ ಬಹುತೇಕ ಎಚ್ಚರವಾಗಿಯೇ ಇದ್ದೆ. ಅಂಥ ಸುಸ್ಥಿತಿಯ ಮತ್ತು ಸುಂದರವಾದ ದೇಹವನ್ನು ಸ್ವಸಂತೋಷದಿಂದ ತೊರೆಯುವ ಈ ವ್ಯಕ್ತಿಯ ಉದ್ದೇಶಗಳನ್ನು ಅರ್ಥ ಮಾಡಿಕೊಳ್ಳುವ ಪ್ರಯತ್ನ ನನ್ನದು. ಮುಂಜಾನೆ 3 ಗಂಟೆಗೆ ನಾವು ನಿಯತವಾಗಿ ಏಳುತ್ತಿದ್ದೆವು. 3 ರಿಂದ 6 ಗಂಟೆಯವರೆಗಿನ ಸಮಯ ಧ್ಯಾನಕ್ಕೆ ಪ್ರಶಸ್ತವಾದುದೆಂದು ಪರಿಗಣಿಸಲಾಗಿದೆ. ಹಾಗಾಗಿ 8 ರಿಂದ 10 ಗಂಟೆಯೊಳಗೆ ಮಲಗುವ ಹಾಗೂ 3 ಗಂಟೆಗೆ ಏಳುವ ಅಭ್ಯಾಸ ನಮ್ಮದಾಗಿತ್ತು. ಆದರೆ ಆ ದಿನದ ಪ್ರಾತಃ ಕಾಲದಲ್ಲಿ ನಾವೆಲ್ಲ ಇನ್ನೂ ಮುಂಚಿತವಾಗಿಯೇ ಎಚ್ಚರಗೊಂಡು ಪರಸ್ಪರ ಮಾತಾಡತೊಡಗಿದೆವು. ಸ್ವಾಮೀಜಿ ಹೇಳಿದರು, ನಿನಗೇನು ಬೇಕು ಹೇಳು. ನಿನ್ನ ಬಯಕೆ ಏನೇ ಇದ್ದರೂ ಅದನ್ನು ಪೂರೈಸುವುದಾಗಿ ವಚನ ನೀಡುತ್ತಿದ್ದೇನೆ. ನಾನು ಹೇಳಿದೆ, ನೀವು ಸಾಯುತ್ತಿದ್ದೀರಿ, ನಿಮ್ಮಿಂದೇನಾದೀತು? ಆಗ ಸ್ವಾಮೀಜಿ ಹೇಳಿದರು, ಮಗು, ನಿಜವಾದ ಗುರುವಿಗೆ ಮರಣವೆಂಬುದೇ ಇಲ್ಲ. ಗುರು ಮರಣದ ನಂತರ ಸಹ ತನ್ನ ಶಿಷ್ಯರಿಗೆ ಮಾರ್ಗದರ್ಶನ ನೀಡಬಲ್ಲ. ನಂತರ ಅವರು ನನ್ನ ಸಹಪಾಠಿಯತ್ತ ತಿರುಗಿ ಕೇಳಿದರು, ಈತ ನಿನಗೆ ತಲೆನೋವಾಗಿಲ್ಲವೇನು? ಆತ ಹೇಳಿದ, ಅದು ನಿಜ. ಆದರೆ ಏನು ಮಾಡೋದು? 5-5:30 ಮಧ್ಯಂತರದ ಸಮಯ.
ನಾವೆಲ್ಲ ಇನ್ನೂ ಮಾತಾಡುತ್ತಾ ಕುಳಿತಿದ್ದಾಗ ಸ್ವಾಮೀಜಿ ಹೇಳಿದರು, ಈಗ ಧ್ಯಾನದಲ್ಲಿ ಕುಳಿತುಕೊಳ್ಳಿ. 5 ನಿಮಿಷಗಳಲ್ಲಿ ನಾನು ದೇಹ ಬಿಡುತ್ತೇನೆ. ಅದರ ಅವಧಿ ಮುಗಿಯಿತು. ದೇಹ ಎಂದು ಕರೆಯಲ್ಪಡುವ ಈ ಉಪಕರಣವು ನಾನು ಈಗಾಗಲೇ ಸಾಧಿಸಿರುವುದಕ್ಕಿಂತಲೂ ಹೆಚ್ಚಿನದೇನನ್ನು ಕೊಡಲಾರದಾದ್ದರಿಂದ ನಾನಿದನ್ನು ಹಿಂದಕ್ಕೆ ಬಿಟ್ಟು ನಡೆಯುತ್ತೇನೆ. 5 ನಿಮಿಷಗಳಾದ ಮೇಲೆ ಓಂಕಾರವನ್ನು ಉಚ್ಚರಿಸಿದರು. ಆಮೇಲೆ ಗಾಢ ಮೌನ. ಅವರ ನಾಡಿ ಮಿಡಿತ ಮತ್ತು ಹೃದಯದ ಬಡಿತಗಳನ್ನು ಪರೀಕ್ಷೆ ಮಾಡಿದೆ. ಅವರು ನಾಡಿ ಮಿಡಿತ ಮತ್ತು ಹೃದಯದ ಬಡಿತಗಳನ್ನು ಸ್ವಲ್ಪ ಸಮಯ ತಡೆ ಹಿಡಿದಿರಬೇಕು ಹಾಗೂ ಮತ್ತೆ ಉಸಿರಾಡತೊಡಗಬಹುದು ಎಂದು ಭಾವಿಸಿದೆ. ಆಮೇಲೆ ದೇಹದ ಉಷ್ಣತೆ, ಕಣ್ಣು ಎಲ್ಲವನ್ನೂ ತಪಾಸಣೆ ಮಾಡಿದೆ. ಸಹಪಾಠಿ ಹೇಳಿದ, ಇಷ್ಟು ಸಾಕು, ನಿಲ್ಲಿಸು. ಸೂರ್ಯೋದಯಕ್ಕೆ ಮುಂಚೆ ಅವರ ದೇಹವನ್ನು ನದಿಯಲ್ಲಿ ಮುಳುಗಿಸಬೇಕು. ಯೋಚನೆ ಮಾಡಬೇಡ, ನಾನೇ ಅದನ್ನು ಮಾಡುತ್ತೇನೆ ಎಂದು ಹೇಳಿದೆ. ನಾನು ಸಹಾಯ ಮಾಡಬೇಕು. ಆತ ಅಭಿಲಾಷೆ ವ್ಯಕ್ತಪಡಿಸಿದ. ಅವರ ದೇಹವನ್ನು ನಾವಿಬ್ಬರು ಎತ್ತಲು ಪ್ರಯತ್ನಿಸಿದಾಗ ಅಲುಗಾಡಿಸಲು ಸಾಧ್ಯವಿಲ್ಲವೆಂಬುದು ತಿಳಿಯಿತು. ಪೈನ್ ಮರದ ಒಂದು ಕೊಂಬೆಯನ್ನು ತಂದು ತೊಡೆಗಳ ಕೆಳಗೆ ತೂರಿಸಿ ಸಡಿಲ ಮಾಡಲು ನೋಡಿದೆವಾದರೂ ಸಫಲರಾಗಲಿಲ್ಲ. 1 ಗಂಟೆಗಿಂತಲೂ ಹೆಚ್ಚು ಕಾಲ ತೋಚಿದ ಏನೆಲ್ಲವನ್ನೂ ಮಾಡಿ ಮುಗಿಸಿದೆವು. 1 ಅಂಗುಲದಷ್ಟು ಮಿಸುಕಾಡಿಸಲಾಗಲಿಲ್ಲ. ಆಮೇಲೆ ಏನಾಯಿತೆಂಬುದನ್ನು ನಾನು ಆಗಾಗ ನೆನಪು ಮಾಡಿಕೊಳ್ಳುತ್ತಿರುತ್ತೇನೆ. ಆ ಅನುಭವವನ್ನು ನಾನು ಯಾವತ್ತೂ ಮರೆಯುವುದಿಲ್ಲ. ಸೂರ್ಯೋದಯಕ್ಕೆ ಕೆಲವು ನಿಮಿಷಗಳಷ್ಟು ಮುಂಚಿತವಾಗಿ ಯಾರೋ ಈಗ ನಾವು ಇದನ್ನು ಸಾಗಿಸೋಣ ಎಂದು ಹೇಳಿದ್ದು ಕೇಳಿಸಿತು. ಸುತ್ತಮುತ್ತ ಯಾರೂ ಇರಲಿಲ್ಲ. ಹಾಗಾಗಿ ಬಹುಶಃ ನನ್ನ ಕಲ್ಪನೆ ಇರಬಹುದು ಎಂದು ಭಾವಿಸಿದೆ. ನನ್ನ ಸಹಪಾಠಿಯು ಸುತ್ತಲೂ ಕಣ್ಣಾಡಿಸಿದ. ಏನಾದರೂ ಕೇಳಿಸಿತೇ ಎಂದು ವಿಚಾರಿಸಿದೆ. ಹೌದು, ನನಗೂ ಕೇಳಿಸಿತು ಎಂದು ಹೇಳಿದ ಆತ. ಏನಾಗ್ತಿದೆಯಪ್ಪ, ನಾವು ಭ್ರಾಂತಿ ಪಡುತ್ತಿದ್ದೇವೇನು ಎಂದು ಕೇಳಿದೆ. ಕೂಡಲೇ ಸ್ವಾಮೀಜಿಯವರ ಶರೀರ ಕಣ್ಣಿಗೆ ಕಾಣುವ ಹಾಗೆಯೇ ತನ್ನಷ್ಟಕ್ಕೆ ತಾನೇ ಗಾಳಿಯಲ್ಲಿ ಮೇಲೆದ್ದು ತೇಲುತ್ತಾ ನಿಧಾನವಾಗಿ ಗಂಗೆಯತ್ತ ಚಲಿಸಿತು. ಕೆಲವು 100 ಗಜಗಳ ದೂರದವರೆಗೆ ಗಾಳಿಯಲ್ಲಿ ತೇಲಿ ಸಾಗಿ ನಂತರ ಕೆಳಗೆ ಇಳಿದು ಗಂಗೆಯಲ್ಲಿ ಮುಳುಗಿತು. ನಾನು ಆಘಾತಕ್ಕೀಡಾದೆನಲ್ಲದೆ ಬಹಳ ಕಾಲದವರೆಗೆ ಈ ಅನುಭವವನ್ನು ಜೀರ್ಣಿಸಿಕೊಳ್ಳಲಾಗಲಿಲ್ಲ. ಯಾವುದೋ ಸ್ವಾಮಿ ಯಾವುದೋ ಪವಾಡ ಮಾಡಿದರೆಂದು ಜನ ಮಾತಾಡಿದಾಗ ಅದರಲ್ಲೇನೋ ಕೈಚಳಕ ಇದೆ ಎಂದು ಸದಾ ನಾನು ಹೇಳಿದ್ದುಂಟು. ಆದರೆ ಗಾಳಿಯಲ್ಲಿ ತೇಲಿದ ಈ ದೇಹವನ್ನು ನಾನು ಸ್ವತಃ ನೋಡಿದಾಗ ಅದು ಕೂಡಲೇ ನನ್ನ ಸ್ವಭಾವವನ್ನು ಬದಲಿಸಿತು. ನಾನು ಗುರುಕುಲಕ್ಕೆ ವಾಪಸ್ಸು ಬಂದಾಗ ಹಲವಾರು ಮಂದಿ ಸ್ವಾಮಿಗಳು ವಿಚಾರ ವಿನಿಮಯದಲ್ಲಿ ತೊಡಗಿದ್ದರು. ದೇವರು ಈ ವಿಶ್ವವನ್ನು ಸೃಷ್ಟಿಸಿ ಅದರ ಮೇಲ್ವಿಚಾರಣೆ ಮಾಡುತ್ತಿರುವುದು ನಿಜವಾಗಿದ್ದ ಪಕ್ಷದಲ್ಲಿ ಇಷ್ಟೊಂದು ದುಃಖ ಇರುವುದಾದರೂ ಏಕೆ ಎಂಬುದು ಚರ್ಚೆಯ ವಿಷಯ. ಸ್ವಾಮಿಯೊಬ್ಬರು ಹೇಳಿದರು, ಈ ಭೌತಿಕ ವಿಶ್ವವು ಅಸ್ತಿತ್ವದ ಒಂದು ಸ್ವರೂಪ ಮಾತ್ರ. ಇನ್ನಿತರ ಸ್ವರೂಪಗಳನ್ನು ತಿಳಿಯಬಲ್ಲ ಸಾಮರ್ಥ್ಯವನ್ನು ನಾವು ಪಡೆದಿದ್ದರೂ ಆ ಸಾಮರ್ಥ್ಯವನ್ನು ಅರಿತುಕೊಳ್ಳುವ ಪ್ರಾಮಾಣಿಕ ಪ್ರಯತ್ನಗಳನ್ನು ನಾವು ಮಾಡುವುದಿಲ್ಲ. ನಮ್ಮ ಮನಸ್ಸುಗಳು ಭೌತಿಕ ಸ್ವರೂಪದ ಮೇಲೆ ಮಾತ್ರ ಕೇಂದ್ರೀಕೃತವಾಗಿ ಉಳಿದುಬಿಟ್ಟಿವೆ. ಪೂರ್ಣತೆಯ ತಿಳುವಳಿಕೆಯನ್ನು ಪಡೆಯದ ಕಾರಣದಿಂದ ಮಾನವನು ದುಃಖವನ್ನನುಭವಿಸುತ್ತಿದ್ದಾನೆ. ಅವರ ಮಾತುಗಳು ನನ್ನಲ್ಲಿ ಸ್ಫೂರ್ತಿಯನ್ನುಂಟು ಮಾಡಿದವು. ಈಗ ನಿಜವಾದ ಶ್ರದ್ಧೆಯಿಂದ ಕೇಳತೊಡಗಿದನಲ್ಲದೆ ಅವರ ಮಾತುಗಳು ನನ್ನ ಅನುಮಾನಗಳನ್ನು ಕ್ರಮೇಣವಾಗಿ ಬಗೆಹರಿಸುತ್ತಿದ್ದುದು ಅನುಭವಕ್ಕೆ ಬಂತು. ಭೌತ ಪ್ರಪಂಚವನ್ನು ಸಾಧುಗಳ ಜೀವನ ವಿಧಾನದೊಂದಿಗೆ ತುಲನೆ ಮಾಡಿದಾಗ ದೃಷ್ಟಿಗ್ರಾಹ್ಯವೂ ಮುಷ್ಟಿಗ್ರಾಹ್ಯವೂ ಆಗಿರುವ ಮೊದಲನೆಯದು ಮೂರ್ತ ಸ್ವರೂಪದಲ್ಲಿರುವುದಾಗಿ ಗೋಚರಿಸಿತು. ಆದರೆ ಸಾಧುಗಳು ಬದುಕುವ ಜೀವನ ವಿಧಾನ ಮತ್ತು ಪರಿಸರಗಳು ಅಭೌತಿಕವಾದರೂ ಸಹ ಜೀವನೋದ್ದೇಶವನ್ನು ಪರಿಗಣಿಸಿದಾಗ ಅವು ಹೆಚ್ಚು ವಾಸ್ತವಿಕ. ಹುರುಳಿಲ್ಲದ ಈ ಪ್ರಪಂಚವೂ ಸಹ
ಜೀವನದಲ್ಲಿ ಅಲ್ಪ ಸ್ವಲ್ಪ ಮೌಲ್ಯವನ್ನು ಹೊಂದಿದ್ದರೂ ಪರಮಸತ್ಯದ ಅರಿವಿಲ್ಲದೆ ಹೋದಲ್ಲಿ ಎಲ್ಲವೂ ವ್ಯರ್ಥ. ಜೀವನದ ಕೆಲವು ಸಂಗತಿಗಳನ್ನು ರಹಸ್ಯಾತ್ಮಕ ಅಥವಾ ಅತೀಂದ್ರಿಯಗಳೆಂದು ಸಾಮಾನ್ಯ ಮಂದಿ ಭಾವಿಸಿದರೂ ಅಜ್ಞಾನದ ತೆರೆಯನ್ನು ಸರಿಸಿದಾಗ ಅಂಥ ರಹಸ್ಯಗಳು ಸುಲಭವಾಗಿ ಬಯಲಾಗುತ್ತವೆ. ಆಧುನಿಕ ವಿಜ್ಞಾನಿಗಳಿಗೆ ಸಾವಿನ ರಹಸ್ಯ ತಂತ್ರ ತಿಳಿದಿಲ್ಲವಾದರೂ ಯೋಗ ವಿಜ್ಞಾನದಲ್ಲಿ ಇಂತಹ ತಂತ್ರಗಳನ್ನು ಸಾಧನೆ ಮಾಡಲು ಅರ್ಹರಾಗಿರುವವರಿಗೆ ವಿವರಿಸಲಾಗಿದೆ. ಅದೃಷ್ಟವಂತರಾದ ಕೆಲವರಿಗೆ ಮಾತ್ರ ಹುಟ್ಟು ಸಾವುಗಳ ರಹಸ್ಯವು ತೆರೆದುಕೊಳ್ಳುತ್ತದೆ. ಹುಟ್ಟು ಮತ್ತು ಸಾವುಗಳೆಂಬ ಎರಡು ಬಿಂದುಗಳ ನಡುವೆ ಇರುವ ಜೀವನದ ಪರಿಚಿತವಾದ ಭಾಗವು ಒಂದು ಸರಳ ರೇಖೆ. ಪರಿಚಿತವಾದ ಈ ಎರಡು ಬಿಂದುಗಳ ಆಚೆಗಿನ ಅಸ್ತಿತ್ವದ ಅಪಾರವಾದ ಭಾಗವು ಅದೃಶ್ಯವಾಗಿ ಮತ್ತು ಅಜ್ಞಾತವಾಗಿ ಉಳಿದು ಬಿಡುತ್ತದೆ. ಜೀವನದ ಅಜ್ಞಾತವಾದ ಭಾಗವನ್ನು ಅರ್ಥ ಮಾಡಿಕೊಂಡ ವ್ಯಕ್ತಿಯು ಈ ಜೀವಿತಾವಧಿಯು ಕಾಲಾತೀತವಾದ ಸುದೀರ್ಘವಾದ ವಾಕ್ಯದಲ್ಲಿನ ಒಂದು ಅಲ್ಪ ವಿರಾಮದ ಹಾಗೆ ಎಂಬುದನ್ನು ತಿಳಿಯುತ್ತಾನೆ. ದೇಹವನ್ನು ತೊರೆಯಲು ಒಂದು ನಿಶ್ಚಿತವಾದ ವಿಧಾನ ಇದೆ ಎಂಬುದನ್ನು ಪ್ರಾಚೀನ ಯೋಗ ಗ್ರಂಥಗಳಲ್ಲಿ ಹೇಳಲಾಗಿದೆ. ಪ್ರಾಣಗಳು ಅಥವಾ ಸೂಕ್ಷ್ಮ ಶಕ್ತಿ ನಿರ್ಗಮಿಸಬಲ್ಲ 11 ದ್ವಾರಗಳ ಬಗ್ಗೆ ವಿವರಿಸಲಾಗಿದೆ. ನೆತ್ತಿಯಲ್ಲಿರುವ ಬ್ರಹ್ಮರಂಧ್ರ ಎಂದು ಕರೆಯಲಾಗಿರುವ ದ್ವಾರದ ಮೂಲಕ ಪ್ರಾಣ ಬಿಡುವುದನ್ನು ಯೋಗಿಯಾದವನು ಕಲಿತಿರುತ್ತಾನೆ. ಈ ದ್ವಾರದ ಮೂಲಕ ಸಾಗುವವನು ಎಚ್ಚರವಾಗಿ ಉಳಿದಿರುತ್ತಾನಲ್ಲದೆ ಇಲ್ಲಿಯ ಜೀವನವನ್ನು ತಿಳಿದಿದ್ದ ರೀತಿಯಲ್ಲಿಯೇ ಈ ನಂತರದ ಜೀವನದ ಬಗ್ಗೆಯೂ ನಿಖರವಾಗಿ ತಿಳಿಯುತ್ತಾನೆಂದು ಹೇಳಲಾಗಿದೆ. ಬೋಲೋ ಸಬ್ ಸಂತ್ ಕಿ ಜೈ.